ನಮಸ್ಕಾರ. ನನ್ನ ಹೆಸರು ಪುಟ್ಟಸ್ವಾಮಿ ಅಂತ. ನಾವು ಹುಟ್ಟಿದ್ದು ಬೆಳೆದಿದ್ದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿ ಏರಿಂದ್ಯಾಪನಹಳ್ಳಿ ಗ್ರಾಮದಲ್ಲಿ. ನಾನು 1ರಿಂದ 7ನೇ ಕ್ಲಾಸು ನಮ್ಮೂರಲ್ಲೇ ಓದಿದ್ದು. ಅಲ್ಲಿಂದ ನಮ್ಮೂರಿನಲ್ಲಿ ಒಂದು ಮಿಡಲ್ ಸ್ಕೂಲ್ ಇರಲಿಲ್ಲ. ಅಲ್ಲಿಂದ 6 ಕಿಲೋಮೀಟ್ರ್ ಹೋದ್ರೆ ಕೋಡಿಹಳ್ಳಿ ಅಂತ, ಅಲ್ಲಿ 8ರಿಂದ SLCವರೆಗೂ ಅಲ್ಲಿ ಓದಿದೆ. 77ನೇ ಇಸ್ವಿಲಿ ನಂದು SLC ಪಾಸ್ ಆಯಿತು. ಅದೇ ಸಮಯದಲ್ಲಿ ನಮ್ಮ ತಂದೆ ಅನಾರೋಗ್ಯದಿಂದ ತೀರ್ಕೊಂಡ್ಬಿಟ್ರು. ನಾನು ಓದಬೇಕಂತ ತುಂಬ ಆಸೆ ಇತ್ತು, ನನಗೆ ಓದೋಕ್ಕಾಗಲಿಲ್ಲ. ಯಾಕೆಂದರೆ ನಾನು ಹಿರಿಮಗ ಆಗಿದ್ದರಿಂದ ನನ್ನ ತಮ್ಮಂದಿರು ಚಿಕ್ಕವರು ತುಂಬ ಸಣ್ಣದಿದ್ದು ಅವ್ರನ್ನ ಒಂದು ಸಾಕಬೇಕು, ಅವ್ರ ಎಜುಕೇಷನ್ ಮಾಡಿಸ್ಬೇಕು ಅಂತ ಒಂದು ಜವಾಬ್ದಾರಿ ನನ್ನ ಮೇಲೆ ಬಂತು. ಆದ್ದರಿಂದ ನಾನು ಓದೋಕ್ಕಾಗಲಿಲ್ಲ. ಮತ್ತು ನನಗೂ ನಮ್ಮ ತಂದೆಯವ್ರದ್ದು ಒಂದು ಸ್ವಲ್ಪ ಒಂದು 100/100 ತೋಟ ಇತ್ತು, ವೀಳ್ಯದೆಲೆ ತೋಟ. ಅದು ನನಗೆ ವ್ಯವಸಾಯ ಮಾಡೋಕ್ಕೆ ಗೊತ್ತಿರಲಿಲ್ಲ. ಆದರೆ ನಮ್ಮ ತಂದೆ ಅಣ್ಣ ಒಬ್ಬರು ನನಗೆಲ್ಲ ಹೇಳಿಕೊಟ್ರು. ಸ್ವಲ್ಪ ದಿನ ಅದನ್ನು ಬೇಸಾಯ ಮಾಡ್ಕೊಂಡಿದ್ದೆ. ನಂತರ ಅದರಿಂದ ನಮಗೇನು ಅಷ್ಟೊಂದು ಲಾಭ ಬಂದಿಲ್ಲ. ಅದೇ ಸಮಯದಲ್ಲಿ ನಮ್ಮ ಕನಕಪುರ ತಾಲೂಕಲ್ಲಿ ಗ್ರೈನೇಟ್ ವರ್ಕ್ ಸ್ಟಾರ್ಟ್ ಆಯಿತು. ಅಂದರೆ ಭೂಮಿಯಿಂದ ಗ್ರೈನೇಟ್ ತೆಗೆದು ಅದನ್ನು ಅಲ್ಲಿ ಇದು ಸೇಲ್ ಮಾಡುವಂಥ ಒಂದು ಶುರುವಾಯಿತು. ಆ ಸಮಯದಲ್ಲಿ ನಾನು ಅಲ್ಲಿ ಕೆಲಸಕ್ಕೆ ಹೋದೆ. ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಾನು ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಅಲ್ಲಿ ಆಲ್ ಇಂಡಿಯಾ ಗ್ರೈನೇಟ್ ವರ್ಕ್ ಅಂತ, ಈಗ ಇಲ್ಲಿ ಶಾಂತಲಾ ಸಿಲ್ಕ್ ಔಟ್ ಓನರ್ ಬೈರೇಗೌಡ್ರು ಅಂತ, ಆ ಸಮಯದಲ್ಲಿ ಅಲ್ಲಿ ಅವರು ಕೊರೆ ನಡೆಸ್ತಾಯಿದ್ರು. ಅಲ್ಲಿ ನಾನು ಕೆಲಸಕ್ಕೆ ಸೇರಿದೆ. ಕೆಲಸಕ್ಕೆ ಸೇರಬೇಕಾದ್ರೆ ಅಲ್ಲಿ ಸೂಪರ್ವೈಸರ್ ಆಗಿ ಒಬ್ಬರು ಎಕ್ಸ್ ಆರ್ಮಿ MEG ಪೆರುಮಾಳ್ ಅಂತ ತಮಿಳ್ನಾಡಿನವರು, ಅವರಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾಯಿದ್ರು. ನಾನಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದು ನೋಡ್ಬಿಟ್ಟು ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಪಾಪ ಈ ಹುಡುಗ ಇಷ್ಟು ಚಿಕ್ಕ ವಯಸ್ಸಲ್ಲೇ ಒಂದು ಲೈಫ್ ಹಾಳು ಮಾಡ್ಕೋತಾನಲ್ಲ. ಅವ್ರಿಗೆ ನಮ್ಮ ಕನ್ನಡ ಬರ್ತಿರಲಿಲ್ಲ, ನನಗೆ ಕನ್ನಡ ಬಿಟ್ಟು ಬೇರೆ ಬರ್ತಿರಲಿಲ್ಲ. ಹೆಂಗೋ ಸುಮಾರು SLC ಗಂಟ ಓದಿದ್ನಲ್ಲ, ಅದರಲ್ಲಿ ಸ್ವಲ್ಪ ಸಣ್ಣ ಪಣ್ಣ ಇಂಗ್ಲೀಷ್ ಬರ್ತಿತ್ತು. ಅದರ ಆಧಾರದ ಮೇಲೆ ಅವರು ಸ್ವಲ್ಪ ಇಂಗ್ಲೀಷ್ ಕಲ್ತಿದ್ರು, ಮಿಲಿಟ್ರಿಲಿ ಇದ್ರಲ್ಲ, ತುಂಬ ಅವ್ರು ಸರ್ವಿಸ್ ಮಾಡಿರೋ ಅಂತ ಕಾಣುತ್ತೆ. ಸ್ವಲ್ಪ ಅರ್ಧಂಬರ್ಧ ಇಂಗ್ಲೀಷ್ನಲ್ಲಿ ಏನೋ ನನಗೆ ಅರ್ಥ ಮಾಡುವಂಗೆ ಹೇಳಿದ್ರು. ಹಿಂಗೆ ನೀನು ಸುಮ್ಮನೆ ಇಲ್ಲಿ ನಿನ್ನ ಹತ್ರ ದುಡ್ಡು ಇಲ್ಲ, ಇಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳೋಕ್ಕೆ ನಿನಗೆ ಯಾವ ಥರದ ಇಂಪ್ಲೂಯೆನ್ಸು ಇಲ್ಲ, ನೀನೊಂದು ಕೆಲಸ ಮಾಡು, ಬೆಂಗಳೂರಲ್ಲಿ ಮೇಯಾಲ್ ಹತ್ರ ಆರ್ಮಿಗೆ ತಗೊಳ್ತಾರೆ, ಅಲ್ಲೊಂದು ಸೆಂಟರ್ ರಿಕ್ರೂಟಿಂಗ್ ಆಫೀಸು, ನೀನು ಅಲ್ಲಿಗೆ ಹೋಗು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಒಂದು ದಿವಸ ಬಂದೆ. ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಅಲ್ಲಿ ನೋಡಿದೆ. ಅಲ್ಲಿ ಮೊದಲಂಗೆ ಟಿ ವಿನಲ್ಲಾಗಲಿ ಅಥವಾ ಪೇಪರ್ನಲ್ಲಾಗಲಿ ಅಥವಾ ಆನ್ಲೈನಲ್ಲಾಗಲಿ ಯಾವುದೇ ಥರದ್ದು ಮಾಡ್ತಿರಲಿಲ್ಲ. ಒಂದು ದೊಡ್ಡ ಬೋರ್ಡ್ ಹಾಕಿ ಅದರಲ್ಲಿ ಇಂಥ ದಿನ ಇಂತಿಂಥ ವಾರ ಇಂತಿನ ದಿನ ನಿಮ್ಮನ್ನು ಮಿಲಿಟ್ರಿ ಸೆಲೆಕ್ಟ್ ಮಾಡ್ಕೊಂತ ಬೋರ್ಡ್ ಹಾಕಿಟ್ಟಿದ್ರು. ನಾನು ಆ ಬೋರ್ಡ್ ನೋಡ್ಕೊಂಡು ಹೋದೆ. ಅದರ ಪ್ರಕಾರವಾಗಿ ನಾನು ಮತ್ತೆ ಶಾಲೆಗೆ ಹೋಗಿ ನಂದು ಮಾರ್ಕ್ಸ್ ಕಾರ್ಡು TC ಎಲ್ಲ ತೊಗೊಂಡೆ. ಮತ್ತು ನಾನು ಬೆಂಗಳೂರಿಗೆ ಬಂದಾಗ ನನಗೆ ಅಲ್ಲಿ 2 ಲೈನು ನಿಲ್ಲಿಸಿದ್ರು. ಒಂದು MER, ಒಂದು NER ಅಂತ ಏನೋ ಒಂದು ನಂಗೆ ಅರ್ಥ ಆಗಿಲ್ಲ ಏನು ಅಂತ. MER ಅಂತಂದರೆ ಮೆಕ್ಯಾನಿಕಲ್ ಸೈಡ್ ಅಂತ ಏನೋ, NER ಅಂತ ಹೇಳಿದ್ರೆ ನಾನ್ ಮೆಕ್ಯಾನಿಕಲ್ ಅಂತ ಏನೋ ಇತ್ತು. ಈ ನಾನ್ ಮೆಕ್ಯಾನಿಕಲ್ಲಿ ಕಡಿಮೆ ಜನ ಇದ್ದರು, ಈ ಮೆಕ್ಯಾನಿಕಲ್ ಸೈಡ್ನ ತುಂಬ ಜನ ಇದ್ದರು. ನಾನೇ ಮಾಡಿದೆ, ಅಯ್ಯೋ ಅಷ್ಟು ಯಾರು ನಿಂತ್ಕೋತಾರೆ, ಇಲ್ಲಿ ನಮಗೆ ಬೇಗ ಆಗುತ್ತಿಲ್ಲ ಅಂದ್ಬಿಟ್ಟು ನಾನು ಆ ಕಡಿಮೆ ಜಾಗದಲ್ಲಿ ನಿಂತ್ಕೊಂಡೆ. ಅಲ್ಲಿ ಅವರು ಸೆಲೆಕ್ಷನ್ ಆದರೂ ನಾವು ಸೆಲೆಕ್ಷನ್ ಆದ, ಬಟ್ ನಮ್ಗೆ ಬೇಗ ಆಗೋಯ್ತು. ಆಮೇಲೆ ನಮ್ಗೆ ಗೊತ್ತಾಯಿತು ಇದು ಏನು ಅಂತಂದರೆ ಅದೆಲ್ಲ ಟೆಕ್ನಿಕಲ್ ಸೈಡ್ಗೆ. ಈಗ ಆಗ SLC ಪಾಸ್ ಆದವ್ರಿಗೆ ಒಳ್ಳೊಳ್ಳೆ ಕೊಡ್ತಿದ್ರು ಆರ್ಮಿಲಿ, ನರ್ಸಿಂಗ್ ಅಸ್ಟೆಂಟು, ಮತ್ತು ಈಗ ಆರ್ಟಿನರಿಲಿ OP ಏನೋ ಅವ್ರದ್ದನ್ನು ಕೊಡ್ತಾರೆ, ಅವ್ರದ್ದು ಡೈರೆಕ್ಟ್ ಒಂದು ರ್ಯಾಂಕ್ ಅದೇ ಆರ್ಟಿಲರಿಲಿ ಒಂದು ಕೈ ಕಟ್ಕೊಂಡ್ಬರ್ತಾರೆ ಅವರು, ಈಕ್ವಲ್ ಟು JCO ಆ ಥರ ರ್ಯಾಂಕ್ ಎಲ್ಲ ಕೊಡ್ತಿದ್ರು ಅವ್ರಿಗೆ SLC ಪಾಸ್ ಆದಾಗ ಡೈರೆಕ್ಟು. ನಮ್ಗೆ ಅಲ್ಲಿ ನಿಂತ್ಕೊಳ್ಳಿ ನಾವು ಇಲ್ಲಿ ಸೆಲೆಕ್ಷನ್ ಆದೋ ಸರಿ ಅಂದ್ಬಿಟ್ಟು ನಾವು ಅಲ್ಲಿ ಆರ್ಮಿಗೂ ಅವರು ಸೇಮ್ ನಮ್ಮ ಸಾಹೇಬ್ರು ಹೇಳ್ದಂಗೆ ಅಲ್ಲಿ ಮೆಡಿಕಲ್ಲು ಅದರ ಒಳಗೆ ಒಂದು ಗ್ರೌಂಡ್ ಇತ್ತಾಗ ಆ ಗ್ರೌಂಡಲ್ಲೇ ಓಡಿಸಿದ್ರು. ಅಲ್ಲೇ ಫಿಸಿಕಲ್ಲು ಮೆಡಿಕಲ್ಲು ಟೆಸ್ಟ್ ಎಲ್ಲ ಒಂದೇ ದಿನಕ್ಕೆ ಮುಗೀತು. ಒಂದೇ ದಿನಕ್ಕೆಲ್ಲ ಮುಗಿದ್ಮೇಲೆ ಆಯ್ತಪ್ಪ, ನನಗೆ ಹೇಳಿದ್ರು ನೀವು ಏರ್ಫೋರ್ಸ್ಗೆ ಸೆಲೆಕ್ಷನ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಸಮಥಿಂಗ್ ಆಫರ್ ಮಾಡ್ತಾರೆ. ನನಗೆ ಅಲ್ಲಿ ಯಾರೋ ಒಬ್ರು ಇದ್ದರು ಕನ್ನಡದಲ್ಲಿ, ಅಂದರೆ ನನ್ನ ಹತ್ರ ಒಂದು ಪೈಸಾ ಇಲ್ಲ, ಬಂದು ಇರೋದು 20 ರೂಪಾಯಿ ಅಷ್ಟೇ. ನಾನು ಬರಬೇಕಾದ್ರೆ ನಮ್ಮ ಸೋದ್ರ ಮಾವ ನನಗೆ 20 ರೂಪಾಯಿ ಕೊಟ್ಟಿದ್ರು ಅಷ್ಟೇ. ಸರಿ ಅಂದ್ಬಿಟ್ಟು ಅಲ್ಲಿ ಕೂತ್ಕೊ ಅಂತಂದರು. ಅಲ್ಲಿ ಕೂತಿದ್ದೆ. ಆಮೇಲೆ ಒಬ್ಬೊಬ್ಬರಾಗಿ ಒಬ್ಬ ಹಾಸನ ಕಡೆಯಿಂದ ಕರಿಗೌಡ ಅಂತ ಬಂದರು. ಆಮೇಲೆ ಚಿಕ್ಕಮಂಗ್ಳೂರು ಕಡೆಯಿಂದ ಇದು ಸುಳ್ಯ ಚಂದೇಗೌಡ ಅಂತ ಒಬ್ಬ ಬಂದ. ಬೆಳಗಾವಿಯಿಂದ ಒಬ್ಬ ಭೀಮರಾವ್ ನಾಯಕ್ ಅಂತ. ನಾವು 4 ಜನ ಒಟ್ಟಿಗೆ ಅಲ್ಲಿ ಸೇರಿದಾದ್ಮೇಲೆ, ಸರಿಯಪ್ಪ ನಿಮ್ಮ 4 ಜನವನ್ನು ನಾವು ಆರ್ಮೂರ್ ಕೋರ್ಸ್ ಸೆಲೆಕ್ಷನ್ ಮಾಡಿದ್ದೀವಿ, ನಿಮ್ಮ ಸೆಂಟ್ರ್ ಇರೋದು ಮಹಾರಾಷ್ಟ್ರದಲ್ಲಿ ಅಹಮದ್ ನಗರದಲ್ಲಿ, ನೀವು ನಾಳಿದ್ದು ಬರಬೇಕು, ಇವತ್ತು ಹೋಗಿ ಮನೆಗೆ, ನಾಳಿದ್ದು ಬರಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನಿಗೆಲ್ಲ ಹೇಳ್ಬಿಟ್ಟು ಬಂದುಬಿಡಿ ಅಂತ ಹೇಳಿದ್ರು. ಸರಿ ಅವರೆಲ್ಲ ನಾವು ಓದೋ ಊರಿಗೆ ನಾವು ಅಲ್ಲಿನ ತಾಯಿಗೆಲ್ಲ ಹೇಳೋದು. ನಮ್ಮ ಸಣ್ಣ ತುಂಬ ಚಿಕ್ಕವರು ಎಲ್ಲ ಹಳ್ಳಿ ಶುರು ಮಾಡಿದ್ರು, ತಾಯಿನೂ ಅಳ್ತಿದ್ರು. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಆಗ ಬರೋಕ್ಕೆ ನಮ್ಮೂರಿಂದ ಬಸ್ಸು ಇರಲಿಲ್ಲ. ನಾನು ಕೆಲಸ ಮಾಡ್ತಾಯಿದ್ದಂಥ ಲಾರಿ ಬಂತು. ಆ ಲಾರಿ ಒಳಗೆ ನಾನು ಕನಕಪುರಕ್ಕೆ ಬಂದೆ. ಕನಕಪುರಕ್ಕೆ ಕತ್ಲೆ ಆಗೋಯ್ತು. ಅಲ್ಲಿ ನಮ್ಮ ಮಾವ ಅವ್ರಿಗೆ ಬರಿದ್ರು. ಅವ್ರ ಮನೆಗೆ ಹೋದೆ ರಾತ್ರಿಯಲ್ಲಿ. ಅಲ್ಲಿ ಊಟ ಮಾಡಿ ಅಲ್ಲಿ ಮಲಗಿದ್ದೆ.
ಆಗ ಬರಬೇಕಾದ್ರೆ ನನಗೆ 20 ರೂಪಾಯಿಂದ ಒಂದು ಹೊಸ ನೋಟ್ ಆಗ್ತಾನೆ ಬಂದಿದ್ದು, ಕೆಂಪು ನೋಟು, ಅದನ್ನು ಕೊಟ್ಟರು. ಅದು ಈಸ್ಕೊಂಡು ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಲ್ಲಿ ಪ್ರೈವೇಟ್ ಬಸ್ಗಳಾಗ 5 ರೂಪಾಯಿ ಕೊಟ್ಟು ಇಲ್ಲಿ ಬಂದು ಇಳಿಸ್ಬಿಟ್ಟ. ಬನಶಂಕರಿ ಅಂತ, ಸರಬಂಡೆ ಅಂತ ಹೇಳಿದ್ರು ಬನಶಂಕರಿನ ಆ ಸಮಯದಲ್ಲಿ, 80ನೇ ಇಸ್ವಿನಲ್ಲಿ. ನಾನು ಅಲ್ಲಿ ಬಂದು ಅಲ್ಲಿ ಬಂದು ನಾನು ಇಳಿಸ್ಬಿಟ್ಟ. ನಾನು ಅಲ್ಲಿಂದ ನಾನು ಮೇಯಾರ್ಕೊಂಡು ನಡ್ಕೊಂಡೇ ಬಂದೆ. ನಡ್ಕೊಂಡು ಬಂದಮೇಲೆ ನಾವು ಅಲ್ಲ ಬಂದು ಅವ್ರು 4 ಜನನೂ ಬಂದರು. ನಾವೆಲ್ಲ ಸೇರಿದ್ವಿ. 4 ಜನಕ್ಕೆ ಒಂದು ವಾರೆಂಟ್ ಕೊಟ್ಟು ಅಲ್ಲಿ ನಮ್ಗೆ 20 ಅಲ್ಲೂ ಕೊಟ್ಟರು. ರಿಕ್ರೂಟಿಂಗ್ ಆಫೀಸಲ್ಲಿ ಒಂದು ಕಂಪ್ನಿನೂ ಕೊಟ್ಟರು ಒಂದೊಂದು. ನಮ್ಮ ಬರಿಕೆಯಲ್ಲಿ ಬಂದಿದ್ದು, ನಮಗೇನು ನಮ್ಮ ಹತ್ರ ಗೊತ್ತಿರಲಿಲ್ಲ. ಅಲ್ಲಿಂದ ನಾವು 4 ಜನನೂ ಟ್ರೈನ್ ಹತ್ಕೊಂಡು, ಆಗ ಡೈರೆಕ್ಟ್ ಟ್ರೈನ್ ಇರಲಿಲ್ಲ ಬೆಂಗಳೂರಿಗೆ, ಬೆಂಗಳೂರಿಂದ ಅಹಮದ್ನಗರಕ್ಕೆ, ಬೆಂಗಳೂರಿಂದ ಗುಂಟ್ಕಲ್ಲಿಂದ ಡೋಂಡ್ ಟು ಅಹಮದ್ನಗರ್, ಈ ಥರ ಟ್ರೈನ್ ಬದಲಿ ಮಾಡ್ಕೊಂಡು ನಾವು ಭಾಷೆ ಬರಲ್ಲ ಹೆಂಗೋ ಅರ್ಧಂಬರ್ಧ ಹೋಗಿ ತಲುಪಿದ್ವಿ ಅಹಮದ್ನಗರಕ್ಕೆ. ನಮ್ಮ ಅಹಮದ್ನಗರದಲ್ಲಿ ನಮ್ಮದು ಆರ್ಮಡ್ ಕೋರ್ದು ಒಂದು ಟ್ರೈನಿಂಗ್ ಆರ್ಗನೈಸೇಷನ್ ಹೆಂಗದೆ ಅಂತ ಹೇಳಿದ್ರೆ, ಅಹಮದ್ನಗರ ಪೂರೈನಲ್ಲಿ 6 ರೆಜಿಮೆಂಟ್ ಇದ್ದಾವೆ ನಮಗೆ. ಅಲ್ಲಿ ನಮ್ಮದು ಬೇಸಿಕ್ ಅಂತ BTR ಅಂತ ಹೇಳ್ತಾರೆ, ಬೇಸಿಕ್ ರೆಜಿಮೆಂಟ್ ಅಂತ, ಇನ್ನೊಂದು D&M ರೆಜಿಮೆಂಟ್ ಅಂತ, ಇನ್ನೊಂದು ಆಟೋ ರೆಜಿಮೆಂಟ್, ಆರ್ಮಮೆಂಟ್ ರೆಜಿಮೆಂಟ್, ಈ ಎಲೆಕ್ಟ್ರಾನಿಕ್ ರೆಜಿಮೆಂಟು, ಈ ಥರ ಒಂದು 4-5 ಡಿವಿಷನ್, 6 ಡಿವಿಷನ್ ಇರ್ತವೆ. ಅದರಲ್ಲಿ ಫಸ್ಟ್ ನಮಗೆ ಹೋಗೋದು ನಾವು ಬೇಸಿಕ್ ಟ್ರೈನಿಂಗ್ಗೆ. ಬೇಸಿಕ್ ಟ್ರೈನಿಂಗ್ಗೆ ನಮಗೆ ವೆಪನ್ಸ್ ಟ್ರೈನಿಂಗ್ಸು, ಡ್ರಿಲ್ಲು, ಮತ್ತು ಸೆಲ್ಯೂಟಿಂಗು, ಮಾರ್ಚಿಂಗು, ಇದು ಫಿಸಿಕಲ್ ಟ್ರೈನಿಂಗು, ಇದೆಲ್ಲ ಟಫ್ ಟ್ರೈನಿಂಗ್ ಇರುತ್ತೆ. ಆ ಸಮಯದಲ್ಲಿ 6 ತಿಂಗಳಲ್ಲಿ ಮುಗಿದ ಮೇಲೆ ನಮಗೆ ಅಲ್ಲಿಂದ ಪಾಸಿಂಗ್ ಔಟ್ ಆದಮೇಲೆ ಅಲ್ಲಿಂದ ಒಂದು 8 ಕಿಲೋಮೀಟ್ರ್ ದೂರದಲ್ಲಿ D&M ರೆಜಿಮೆಂಟ್ ಅಂತ, ಆರ್ಮಡ್ ಕೋರಲ್ಲಿ ಏನು ಅಂತಂದರೆ ಪ್ರತಿಯೊಬ್ಬರಿಗೂ ವೆಹಿಕಲ್ಸ್ ಡ್ರೈವಿಂಗ್ ಕಲಿಸ್ಕೊಡ್ತಾರೆ. ನಮ್ಮಲ್ಲಿ A ವೆಹಿಕಲ್ ಆ್ಯಂಡ್ B ವೆಹಿಕಲ್ ಅಂತ ಹೇಳ್ತೀವಿ. A ವೆಹಿಕಲ್ ಅಂದರೆ ಟ್ಯಾಂಕ್, B ವೆಹಿಕಲ್ ಅಂದರೆ ಕಾರು, ಜೀಪು, ಜೋಂಗ, ಲಾರಿ ಇವಿರ್ತವೆ. ಆ D&M ರೆಜಿಮೆಂಟ್ ಅನ್ನೋದ್ರಲ್ಲಿ ನಮಗೆ ಪ್ರತಿಯೊಂದು ವೆಹಿಕಲ್ನೂ, ಜೀಪಿಂದ ಹಿಡಿದು ದೊಡ್ಡ ದೊಡ್ಡ ಟ್ರಕ್ವರೆಗೂ 6 ತಿಂಗಳು ನಮಗೆ ಟ್ರೈನಿಂಗ್ ಕೊಡ್ತಾರೆ. ಪ್ರತಿಯೊಂದು ಇಂಜಿನಿಂದ ಹಿಡಿದು ಅವೆಲ್ಲ ಮೆಕಾನಿಸಮ್, ಅದರಲ್ಲಿ ಏನು ಫ್ಯೂಲ್ ಕೆಪಾಸಿಟಿ ಎಷ್ಟಿರುತ್ತೆ, ಅದನ್ನ ಯಾರು ಫಿಲ್ ಮಾಡಬೇಕೆಲ್ಲ ನಾವೇ ಮಾಡ್ಕೊಂಡು ಪ್ರತಿಯೊಬ್ಬರೂ ಫುಲ್ 6 ತಿಂಗಳು ಟ್ರೈನಿಂಗ್ ಕೊಟ್ಟ ಮೇಲೆ ನಮ್ಮನ್ನು ಫುಲ್ ರೋಡಲ್ಲಿ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡ್ತಾರೆ. 2,000-3,000 ಕಿಲೋಮೀಟ್ರ್ ನಮ್ಮ ಕೈಯಿಂದ ಗಾಡಿ ಓಡಿಸಿ ನಮ್ಮನ್ನು ಅಲ್ಲಿಂದ ಪಾಸಿಂಗ್ ಔಟ್ ಮಾಡ್ತಾರೆ. ಪಾಸ್ ಔಟ್ ಆದಮೇಲೆ ನಮ್ಗೆ ಆಗ 1 ವರ್ಷ ಆದಮೇಲೆ ನಮ್ಗೆ 10 ಡೇಸ್ ರಜಾ ಕೊಡ್ತಾರೆ, CL ರಜೆ, ನೀವು ಊರಿಗೆ ಹೋಗಿ ಬರ್ಬೋದು ಅಂತ. 10 ದಿವಸ ರಜಾ ತಗೊಂಡು ನಾವು ಊರಿಗೆ ಹೋಗಿ ಮತ್ತೆ ವಾಪಸ್ ಅಲ್ಲಿಗೆ ಹೋಗಬೇಕು. ಅದಕ್ಕೆ ಮೊದಲು ನಾವು ರಜಾ ಕೊಡೋಕ್ಕೆ ಮೊದಲು ನಮ್ಮದೊಂದು ಅಟೆಸ್ಟೆಡ್ ಪೀರಿಯಡ್ ಅಂತ ಮಾಡ್ತಾರೆ, ಕಸಮ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಅಲ್ಲಿವರೆಗೂ ನಮ್ಮನ್ನು ರಿಕ್ರೂಟ್ ಅಂತಲೇ ಕರಿತಾ ಇರ್ತಾರೆ. 1 ವರ್ಷ ಆದಮೇಲೆ ನಮ್ಗೆ ಅಟೆಸ್ಟೆಡ್ ಪೀರಿಯಡ್, ಪ್ರಮಾಣ ವಚನ ಅಂತ ಹೇಳ್ತಾರೆ. ಅಲ್ಲಿ ನಮ್ಮೆಲ್ಲ ಧರ್ಮದ ಗುರುಗಳು ಬರ್ತಾರೆ. ಎದುರುಗಡೆ ನಿಂತ್ಕೊಂಡಾದ್ಮೇಲೆ ನಾವು ಅವ್ರ ಕೈ ಮುಂದೆ ಇಟ್ಟು ಈ ಥರ ನಾವು ಪ್ರಮಾಣ ಮಾಡ್ತೀವಿ. ಅದು ಗೊತ್ತೇ ನಮಗೆ ಯಾವ ಆರ್ಡ್ರ್ ಕೊಡ್ತಾರೆ, ನಾವು ಯಾವುದಕ್ಕೂ ಅದು ಇದು ಮಾಡಲ್ಲ, ಗಾಳಿ, ನೀರು, ಬೆಂಕಿ ಎಲ್ಲ ಹಾಕೋದು ನಾವು ಹೋಗ್ತೀವಿ ಅಂತ ಏನೋ ಪ್ರಮಾಣ ಆದಮೇಲೆ ನಾವು ಅಲ್ಲಿಗೆ ನಾವು ಸವಾರ್ ಅಂತ ನಮಗೆ ಒಂದು ರ್ಯಾಂಕ್ ಬರುತ್ತೆ. ಸವಾರ್ ಅಂತಂದರೆ ಬೇರೆ ಕಡೆಯೆಲ್ಲ ಸಿಪಾಯಿ, ಎಮ್ಮಿಜಿನಲ್ಲಿ ಶಾಪರ್ಸು, ಬಾಕಿಯವರೆಲ್ಲ ಸಿಪಾಯಿ ಅಂತಾರೆ. ನಮ್ಮಲ್ಲಿ ಸವಾರ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಜಮಾನ್ದಲ್ಲಿ ಆರ್ಮಡ್ ಕೋರಲ್ಲಿ ಫಸ್ಟು ಆರ್ಮಡ್ ಕೋರ್ ಶುರು ಆಗೋಕ್ಕೆ ಮೊದಲೇ ನಮ್ಮ ಫಸ್ಟು ಆನೆ ಮತ್ತು ಕುದುರೆಗಳಿದ್ದು. ಆ ಕುದುರೆಯನ್ನು ಅದನ್ನೇ ಈಗ ಆರ್ಮಡ್ ಕೋರ್ ಅಂತ ಮಾಡಿದ್ದಾರೆ. ಅದರಿಂದ ನಮಗೆ ಕುದುರೆ ಓಡಿಸುವಂಥ ಒಂದು ಇವನಿಗೆ ಸವಾರ್ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ರ್ಯಾಂಕ್ ಸವಾರ್ ಅಂತ ಕೊಡ್ತಾರೆ. ಆ ಸವಾರ್ ಅಂತ ರ್ಯಾಂಕ್ ತಗೊಂಡು ನಾವು ಊರಿಗೆಲ್ಲ ಹೋಗಿ ಬಂದಾದಮೇಲೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದ ತಕ್ಷಣವೇ ನಮ್ಮಲ್ಲಿ ಆರ್ಮಡ್ ಕೋರಲ್ಲಿ ನಮ್ಮ ಯೂನಿಟ್ ನಮಗೆ ಅಲಾಟ್ ಆಗುತ್ತೆ. ಯಾವ ಯೂನಿಟ್ ನನಗೆ ಸಿಕ್ಕಿದ್ದು 75 ಆರ್ಮಡ್ ರೆಜಿಮೆಂಟ್ ಅಂತ. ಅಲ್ಲಿ ನೋಡ್ತಾರೆ 75 ಆರ್ಮಡ್ ರೆಜಿಮೆಂಟಲ್ಲಿ ಯಾವ ಟ್ಯಾಂಕ್ ಅದೇ. ಯಾಕಂದರೆ ಆರ್ಮಡ್ ಕೋರಲ್ಲಿ ಒಂದೇ ಟ್ಯಾಂಕ್ ಇರಲ್ಲ. ಬೇರೆ ಬೇರೆ ರೆಜಿಮೆಂಟ್ಗಳಲ್ಲಿ ನಮ್ಮಲ್ಲಿ T-55 ಇತ್ತು, ವಿಜಂತಾ ಟ್ಯಾಂಕ್ ಇತ್ತು, PT-76 ಟ್ಯಾಂಕ್ ಅಂತ, T-72 ಅಂತ ಆಗ್ತಾನೆ ಒಂದು ಹೊಸ ಟ್ಯಾಂಕ್ ರಿಲೀಸ್ ಆಗಿ ಬಂದಿತ್ತು, ಇದಾಗಿತ್ತು. ಇದರಲ್ಲಿ T-55, PT-76 ಮತ್ತು T-72 ಎಲ್ಲ ರಷ್ಯನ್ ಟ್ಯಾಂಕು, ರಷ್ಯಾದಿಂದ ತೊಗೊಂಡಿರೋದು. ವಿಜಂತಾ ಟ್ಯಾಂಕ್ ಒಂದೇ ಒಂದು ಮಾತ್ರ ನಮ್ಮ ಇಂಡಿಯನ್ ಮೇಡ್. ಅದು ನನಗೆ 75 ನನಗೆ ಯಾವಾಗ ನನಗೆ ನಮ್ಮದು ರಷ್ಯನ್ ಟ್ಯಾಂಕ್ T-55 ಟ್ಯಾಂಕ್ ನನಗೆ ಅಲಾಟ್ ಆಯಿತು. ಮತ್ತು ಅಲ್ಲಿ ನಮಗೆ ಟ್ರೇಡು ಟ್ಯಾಂಕ್ನಲ್ಲಿ ಕ್ರೂ ಇರ್ತವೆ, 3 ಕ್ರೂ ಇರ್ತಾರೆ. ಅದರಲ್ಲಿ 3 ಟ್ರೇಡ್ ಇರ್ತವೆ, ಗನ್ನರ್, ಡ್ರೈವರ್, ಆಪ್ರೇಟರ್ ಅಂತ. ಪ್ರತಿಯೊಬ್ಬನಿಗೂ 2 ರ್ಯಾಂಕ್, 2 ಇದು ಕೊಡ್ತಾರೆ ನಮಗೆ ಟ್ರೇಡು. ನನಗೆ ಸಿಕ್ಕಿದ್ದು ಫಸ್ಟ್ ಲ್ಯಾಕ್ ಗನ್ನರ್, ಸೆಕೆಂಡ್ ಲ್ಯಾಕ್ ಡ್ರೈವರ್, ಟ್ಯಾಂಕ್ ಡ್ರೈವರ್. ಅದರ ಆಧಾರದ ನಮ್ಮನ್ನು ಅಲ್ಲಿಂದ ನಿಯರೆಸ್ಟ್ ಬೈ ಫಸ್ಟ್ ಗನ್ನರ್ ಅಂದಮೇಲೆ ಆರ್ಮಮೆಂಟ್ ರೆಜಿಮೆಂಟ್, ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ರೆಜಿಮೆಂಟ್, ಆರ್ಮಮೆಂಟ್ ರೆಜಿಮೆಂಟ್ ಅಂತ ಹೇಳ್ತೀವಿ. ಅಲ್ಲಿ ಹೋದರೆ ಅಲ್ಲೂ 4 ಬ್ರಾಂಚ್. ಯಾಕೆಂದರೆ ವಿಜಂತಾ ಟ್ಯಾಂಕ್, T-55, T-72, PT-76 ಅಲ್ಲೂ ಸಪ್ರೇಟ್ ಬ್ರಾಂಚ್ ಇರ್ತವೆ. ನಾನು T-55 ಬ್ರಾಂಚ್ಗೆ ಹೋದೆ. ಅಲ್ಲಿ ನಮಗೆ 6 ಮಂತ್ ಕಂಪ್ಲೀಟ್ ಗನ್ನರಿ, ಅದರ ಮೆಕಾನಿಸಮ್ ಹೆಂಗೆ, ಗನ್ ಹೆಂಗೆ ಲೋಡ್ ಆಗುತ್ತೆ, ಗನ್ ಹೆಂಗೆ ವರ್ಕ್ ಆಗುತ್ತೆ, ಅದ್ರ ರಿಕ್ವೈರ್ ಸಿಸ್ಟಮ್ ಏನು, ಅದ್ರ ಕ್ಯಾಲಿಬರ್ ಏನು. ನಾನು ಹೋದಾಗ ನಮ್ಮ ಟ್ಯಾಂಕ್ನಲ್ಲಿ 100 mm ಗನ್ ಇತ್ತು, T-55 100 mm ಗನ್ನು.
ಅದ್ರಲ್ಲಿ ಕಂಪ್ಲೀಟ್ ಟ್ರೈನಿಂಗ್ ಅದರದೆಲ್ಲ ಅಮ್ನೇಷನ್ ರಷ್ಯಾದಿಂದನೇ ಬರ್ತಿತ್ತು. ಗನ್ ಏನಾರ ಪ್ರಾಬ್ಲಮ್ ಆದರೆ ಗನ್ನು ಸಹ ರಷ್ಯಾದಿಂದನೇ ಬರಬೇಕು. ಅಲ್ಲಿ ನಾನೆಲ್ಲ ಮುಗಿದ್ಮೇಲೆ ನಮ್ಮದು 6 ತಿಂಗಳು ಟ್ರೈನಿಂಗ್ ಬೇಕು. ಕಂಪ್ಲೀಟ್ ನಾವೆಲ್ಲ ಮೆಕಾನಿಸಮ್ಗಳು ಎಲ್ಲ ಕಲ್ತ್ಕೊಂಡು ಫೈರಿಂಗ್ ಮಾಡಿ ಪ್ರತಿಯೊಂದನ್ನು ಮಾಡಾದಮೇಲೆ ನಮ್ಮನ್ನು ರೇಂಜ್ ಕರ್ಕೋಗ್ತಾರೆ. ಅಲ್ಲೇ ನಮ್ಮಂದಲ್ಲಿ ಒಂದು ಕಾರಾ ಕೃಜ್ನಾ ರೇಂಜ್ ಅಂತ ಹೇಳ್ತೀವಿ. ಮಹಾರಾಷ್ಟ್ರದಲ್ಲಿ ಅಹಮದ್ನಗರ ಪಕ್ಕದಲ್ಲೇ ಇರುತ್ತೆ. ಅದು ದೊಡ್ಡ ರೇಂಜು, ಟ್ಯಾಂಕ್ ರೇಂಜ್, ಅದು ದೊಡ್ಡ ರೇಂಜ್ ಬೇಕು ಅದಕ್ಕೆ. ಅಲ್ಲಿ ತಗೊಂಡು ನಮ್ಮನ್ನೇ ಕ್ಯಾಂಪ್ ಹಾಕ್ತಾರೆ. ಕ್ಯಾಂಪಲ್ಲಿ ನಾವು ಅಲ್ಲಿ ಸುಮಾರು ಒಂದು ತಿಂಗಳಿರಬೇಕು. ಅಲ್ಲಿ ಎಲ್ಲ ರಿಯಲ್ಲಾಗಿ ಅಮ್ನೇಷನ್ಸ್ ಲೋಡ್ ಮಾಡೋದು ಹೇಗೆ, ಫೈರ್ ಮಾಡೋದು ಹೇಗೆ, ಕಂಪ್ಲೀಟ್ ಎಲ್ಲ ಸಿಸ್ಟಮ್ಸ್ನ ಅಲ್ಲಿ ನಾವು ಆನ್ ಪ್ರಾಕ್ಟಿಕಲಿ ಫೈರ್ ಮಾಡೇ ನಾವು ಎಲ್ಲ ಟ್ರೈನಿಂಗ್ ತಗೋತೀವಿ. ಕಂಪ್ಲೀಟ್ ಅಲ್ಲಿ ನಮಗೆಲ್ಲ ಟ್ರೈನಿಂಗ್ ಆದಮೇಲೆ ನೆಕ್ಸ್ಟ್ ನಂದು ಸೆಕೆಂಡ್ ಲ್ಯಾಕ್ ಡ್ರೈವರ್. ಆರ್ಮಿಮೆಂಟಿಂದ ಕಂಪ್ಲೀಟ್ ಎಲ್ಲ ಟ್ರೈನಿಂಗ್ ಮುಗಿದ್ಮೇಲೆ ಅಲ್ಲಿಂದ ಒಂದು 2 ಕಿಲೋಮೀಟ್ರಲ್ಲಿ ಆಟೋ ರೆಜಿಮೆಂಟ್ ಅಂತ ಹೇಳ್ತಾರೆ. ಆಟೋ ಅಂದರೆ ಟ್ಯಾಂಕ್ ಡ್ರೈವಿಂಗ್ ರೆಜಿಮೆಂಟ್. ಅಲ್ಲಿ ಹೋದ್ಮೇಲೆ ನಮಗೆ ಅಲ್ಲೂ 6 ತಿಂಗಳು ಟ್ರೈನಿಂಗು. ಕಂಪ್ಲೀಟ್ ಟ್ಯಾಂಕ್ ಬಗ್ಗೆ, ಟ್ಯಾಂಕ್ ಅಂದರೆ ಏನು, ಟ್ಯಾಂಕಲ್ಲಿ ಹೆಂಗೆ ಯುದ್ಧ ಮಾಡೋದು, ಟ್ಯಾಂಕ್ ಹೆಂಗೆ ಓಡುತ್ತೆ, ಅದರಲ್ಲಿ ಇಂಜಿನ್ ಯಾವ ಶೇಪು, ಅದರಲ್ಲೆಲ್ಲ 12 ಪಿಸ್ಟಲ್ ಇರುತ್ತೆ ಟ್ಯಾಂಕಿಗೆ. ಅದು ವಿ ಶೇಪ್ ಇಂಜಿನ್. ಅದರಲ್ಲಿ ಎಷ್ಟು ಕೆಪಾಸಿಟಿ, ಅದಕ್ಕೆ 960 ಲೀಟ್ರ್ ನಾವು ಒಂದು ದಫಾ ಫಿಲ್ ಮಾಡಬೇಕು ಡೀಸೆಲ್ನ. ಅದ್ರದ್ದು ಆಯಿಲ್ ಕೆಪಾಸಿಟಿ 12 ಲೀಟ್ರ್, ಟ್ರಾನ್ಸ್ಮಿಷನ್ನು ಕಂಪ್ಲೀಟ್ ಅದ್ರದ್ದು A to Z ಎಲ್ಲ ನಮಗೆ ಅದ್ರದ್ದು ಟ್ರೈನಿಂಗ್ ಕೊಡ್ತಾರೆ. ಕಂಪ್ಲೀಟು ಟ್ರೈನಿಂಗೆಲ್ಲ ಆದಮೇಲೆ ನಮಗೆ ಮತ್ತೆ ಒಂದು ಅದರಲ್ಲೂ ಟ್ಯಾಂಕ್ನಲ್ಲೂ ಸಹ ನಮಗಂತ 60 ತುಂಬ ಅದು ಯಾಕೆಂದರೆ ಅದ್ರದ್ದು ಫ್ಯೂಲ್ ಕೆಪಾಸಿಟಿ ಜಾಸ್ತಿ. 1 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ 4 ಲೀಟ್ರ್ ಡೀಸೆಲ್ ಬೇಕು ಅದಕ್ಕೆ. ಅದಕ್ಕೇನು ಮಾಡ್ತಾರೆ, ಡ್ರೈವಿಂಗ್ ಸ್ವಲ್ಪ ಕಡಿಮೆಗೆ ನಮಗೆ ಕೊಡ್ತಾರೆ ಆನ್ ರೋಡಲ್ಲಿ. ಆ ಡ್ರೈವಿಂಗಲ್ಲಿ ಆದಮೇಲೆ ನಮಗೆ ಸಿಮ್ಯುಲೇಟರ್ ಅಂತ ಒಂದಿರುತ್ತೆ. ಹಿಂಗೆ ಒಂದು ದೊಡ್ಡ ರೂಮ್ ಇರುತ್ತೆ, ಸಿಮ್ಯುಲೇಟರ್ ಅಂತ ಯಾರೋ ಗೊತ್ತಿರಬೇಕು. ಆ ರೂಮಲ್ಲಿ ನಮ್ಮನ್ನು ಕುಂಡಿಸ್ತಾರೆ. ನಾವು ಒಂಥರ ಟ್ಯಾಂಕಲ್ಲಿ ಕೂತಂಗೆ ಇರುತ್ತೆ. ನಮ್ಗೆ ಎಲ್ಲ ಇರುತ್ತೆ, ನಮಗೆ ಸ್ಟಿಕ್ ಇರುತ್ತೆ, ಗೇರ್ ಇರುತ್ತೆ, ಎಕ್ಸಲೇಟ್ರ್ ಎಲ್ಲ ಪ್ರತಿಯೊಂದು ಇರುತ್ತೆ. ಮುಂದ್ಗಡೆ ಸ್ಕ್ರೀನಲ್ಲಿ ರೋಡು ನಾವು ಇರ್ತೀವಿ, ಗಾಡಿ ಇರ್ತದೆ. ನಾವು ಇಲ್ಲಿ ಹೆಂಗೆ ಸ್ಟಾರ್ಟ್ ಮಾಡಿ ನಾವು ಯಾವ ಸ್ಪೀಡಲ್ಲಿ ಹೋಗ್ತೀವಿ, ರೈಟ್ಗೆ ಹೋಗ್ತೀವಿ, ಲೆಫ್ಟ್ಗೆ ಹೋಗ್ತೀವಿ, ಸೇಮ್ ಹಂಗೆ ಅದರಲ್ಲಿ ನಮಗೆ ಸಿಮ್ಯುಲೇಟರ್ ಅಂತ ಹೇಳ್ತಾರೆ. ಅದರಲ್ಲಿ ನಮಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತಾರೆ ಅದರಲ್ಲಿ ಟ್ಯಾಂಕ್ದು. ಅಲ್ಲಿಂದ ಟ್ಯಾಂಕ್ ಎಲ್ಲ ಮುಗಿದಾದಮೇಲೆ ನಮಗೆ ರೆಜಿಮೆಂಟ್ ಅಲಾಟ್ ಆಗುತ್ತೆ. ಅಲ್ಲಿ ರೆಜಿಮೆಂಟ್ಗೆ ರೆಜಿಮೆಂಟ್ ಇಲ್ಲಿ ಮೊದಲೇ ಅಲಾಟ್ ಆಗಿತ್ತು. ಅಲ್ಲಿಂದ ನಮ್ಮ ರೆಜಿಮೆಂಟ್ ಪೋಸ್ಟಿಂಗ್ ಮಾಡ್ತಾರೆ. ನಂದು ಟ್ರೈನಿಂಗ್ ಎಲ್ಲ ಮುಗಿಯೋದಕ್ಕೆ 80ಕ್ಕೆ ಸೇರೋದಕ್ಕೆ ನಾನು 82ಕ್ಕೆ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು. 2 ವರ್ಷ. ಈಗ ನೋಡಿ 4 ವರ್ಷಕ್ಕೆ ಅಗ್ನಿವೀರ್ ಅಂತ ಹೇಳ್ಬಿಟ್ಟು 4 ವರ್ಷಕ್ಕೆ ಏನು ಟ್ರೈನಿಂಗ್ ತಗೋತಾರೆ, ಏನು ಸರ್ವಿಸ್ ಮಾಡ್ತಾರೆ, 4 ವರ್ಷಕ್ಕೆ ಹೋಗಿ ವಾಪಸ್ ಬಂದುಬಿಡ್ತಾರೆ. ನಮ್ಮ ಆರ್ಮಡ್ ಕೋರಲ್ಲಿ ನಮ್ಮ ಟ್ರೈನಿಂಗೇ 2 ವರ್ಷ. ಮುಗಿದ್ಮೇಲೆ ನಾನು ಫಸ್ಟ್ ಪೋಸ್ಟಿಂಗ್ ನನಗೆ ಅಂಬಾಳ ಅಂದರೆ ಪೋಸ್ಟಿಂಗ್ ಏನಿಲ್ಲ. ನಮ್ಮ ಆರ್ಮಡ್ ಕೋರಲ್ಲಿ ಏನು ಅಂತಂದರೆ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ನಮ್ಗೆ ಯಾವುದೂ ಪೋಸ್ಟಿಂಗ್ ಇಂಡಿವಿಜುವಲ್ ಪೋಸ್ಟಿಂಗ್ ಇರೋಲ್ಲ. ನಮ್ಮ ರೆಜಿಮೆಂಟ್ ಹೆಂಗೆ ಆರ್ಗನೈಸೇಷನ್ ಅಂತಂದರೆ ಆರ್ಮಡ್ ಕೋರ್ ರೆಜಿಮೆಂಟಲ್ಲಿ 4 ಸ್ಕ್ವಾಡನ್ ಇರ್ತವೆ. ಅಲ್ಫಾ ಸ್ಕ್ವಾಡನ್, ಬ್ರಾವೋ ಸ್ಕ್ವಾಡನ್, ಚಾರ್ಲಿ ಸ್ಕ್ವಾಡನ್, ಹೆಡ್ ಕ್ವಾರ್ಟರ್ ಸ್ಕ್ವಾಡನ್ನು. ನಾನು ಅಂಬಾಳಕ್ಕೆ ಹೋಗಿ ತಲುಪಿದಾಗ ನನ್ನ ತಗೊಂಡೋಗಿ ಚಾರ್ಲಿ ಸ್ಕ್ವಾಡನ್, ಯಾಕೆಂದರೆ ನಮ್ಮ ಮೇಲೆ ಕಾಸ್ಟ್ ವೈಸ್ ಇತ್ತು. ಎ ಸ್ಕ್ವಾಡನಲ್ಲಿ ರಾಜ್ಪೂತ್ನವರು, ಬಿ ಸ್ಕ್ವಾಡನಲ್ಲಿ ಜಾಟು, ಸಿ ಸ್ಕ್ವಾಡನಲ್ಲಿ ನಾವು SIC ಆಂಧ್ರ, ತಮಿಳ್ನಾಡು, ಕರ್ನಾಟಕ, ಕೇರಳ ಈ 4 ಸ್ಟೇಟ್ನವರು ನಾವು ಅಲ್ಲಿ ಒಂದು ಸ್ಕ್ವಾಡನಲ್ಲಿ ಇರ್ತಿದ್ದು. ನಾವು ನಮ್ಮನ್ನು ಅವ್ರು SIC ಸ್ಕ್ವಾಡನ್ ಅಂತ ಹೇಳ್ತಾರೆ. ನಾವು ಚಾರ್ಲಿ ಸ್ಕ್ವಾಡನಲ್ಲಿ ನಂಗೆ ಅಲಾಟ್ ಆಯಿತು. ನಾವಾಗ ಹೋಗ್ತಾ ತಲುಪಿದ ತಕ್ಷಣ ನನಗಲ್ಲಿ ಇಲ್ಲಿ ಸ್ವಲ್ಪ ಟ್ರೈನಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಫೈರಿಂಗ್ ಮಾಡೋದು, ಫೈರಿಂಗ್ದು, ಟ್ಯಾಂಕ್ ಓಡಿಸೋದು, ಇದರದ್ದೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಸ್ವಲ್ಪ ದಿನ ಅಲ್ಲಿ ಹೋಗಿ ಸರ್ವಿಸ್ ಮಾಡಬೇಕಾದ್ರೆ ನಮ್ಮ ಡಾಕ್ಯುಮೆಂಟ್ ಎಲ್ಲ ಬರ್ತಾವೆ ಅಲ್ಲಿಗೆ 958 ನಮ್ದು ಏನೇನು ಇಷ್ಟಿಲ್ಲ, ನಾವು ಹೆಂಗೆ ಟ್ರೈನಿಂಗ್ ಮಾಡಿರ್ತೀವಿ ಅಂತ. ಅದನ್ನು ನೋಡಿದ್ರೆ ನಂದು ಒಂದು ಬೆಸ್ಟ್ ಗನ್ನರ್ ಅಂತ ನಂದಿತ್ತು ಇದರಲ್ಲಿ. ಅದೇ ಸಮಯಕ್ಕೆ ಲಕ್ ಏನಂತಂದರೆ ನಮ್ಮ ಹತ್ರ ಇದ್ದಿದ್ದು T55 100mm ಗನ್. 100mm ಅದು ನಮ್ಮ ರಷ್ಯಾದಿಂದನೇ ಬರ್ತಿತ್ತು. ಅದರ ಅಮ್ಯುನೇಷನು ಸಹ ರಷ್ಯಾ ತೊಗೋಬೇಕು. ನಮ್ಗೆ ತುಂಬ ಕಾಸ್ಟ್ಲಿ ಬೀಳ್ತಿತ್ತು. ತುಂಬ ಅದೇ ಶಿಪ್ಪಲ್ಲಿ ಬರಬೇಕಾದ್ರೆ ಅದರದ್ದೆಲ್ಲ ಗ್ರೀಸ್ ಪ್ಯಾಕ್ ಮಾಡಿ ಅಮ್ಯುನೇಷನ್ಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಅಂತ. ಆಗೇನು ಮಾಡಿದ್ರು ನಮ್ಮ ಇವರು ಡಿಫೆನ್ಸ್ನವರೇ, ಈ ಗನ್ ಬದಲು ನಾವು ಬೇರೆ ಗನ್ ಹಾಕಿ ಇಂಡಿಯಾದ ಅಮ್ಯುನೇಷನ್ನೇ ನಾವು ಯಾಕೆ ತಯಾರು ಮಾಡಬಾರ್ದು ಅಂತ ಒಂದು ಪ್ಲ್ಯಾನ್ ಮಾಡಿ ಹಾವಡಿ ಒಳಗೆ ಈ ಟ್ಯಾಂಕ್ ತಯಾರು ಮಾಡೋಕೆ ತಮಿಳ್ನಾಡಲ್ಲಿ ಹಾವಡಿ ಅಂತದೆ. ಅಲ್ಲಿ ನಮ್ಮ ಈ ಗನ್ ಬದಲಿ 105mm ನಮ್ಮದಿದ್ದು ರಷ್ಯಂದು 100mm ಕ್ಯಾಲಿಬರ್, ಅದು 105 ಗನ್ನ ತಯಾರು ಮಾಡಿದ್ರು. ಇದು ಹಂಗೆ ಗನ್ ತಯಾರಾದಮೇಲೆ ಅದಕ್ಕೆ ಅಮ್ಯುನೇಷನ್ ಬೇಕಲ್ವಾ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಿರ್ಕಿ ಅಂತದೆ, ಅಲ್ಲಿ ಅಮ್ಯುನೇಷನ್ ಫ್ಯಾಕ್ಟ್ರಿ ಇದೆ. ಅಲ್ಲಿ ಅಮ್ಯುನೇಷನ್ ಫ್ಯಾಕ್ಟ್ರಿಲಿ ಇದಕ್ಕೆ ತಕ್ಕಂತೆ ಅಮ್ಯುನೇಷನ್ನು ರೆಡಿ ಮಾಡಿದ್ರು. ರೆಡಿ ಮಾಡಾದ್ಮೇಲೆ ಟ್ಯಾಂಕ್ ಬೇಕಲ್ಲ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಆಗೇನು ಮಾಡಿದ್ರು, ನಮ್ಮ ರೆಜಿಮೆಂಟಿಗೆ ಟಾಸ್ಕ್ ಕೊಟ್ಟು. ನಮ್ಮ ರೆಜಿಮೆಂಟಿಗೆ ಟಾಸ್ಕ್ ಕೊಟ್ಟಾಗ ನಂದು ಎಲ್ಲ ರೆಕಾರ್ಡ್ ಚೆನ್ನಾಗಿತ್ತಲ್ಲ, ಇದಕ್ಕೆ ಇವ್ನು ಚೆನ್ನಾಗೆಲ್ಲ ಇದು ಮಾಡ್ತಾನೆ ಅಂತ. ನನ್ನೇನು ಮಾಡಿದ್ರು, ನನ್ನ ಜೊತೆಯಲ್ಲಿ ಒಬ್ಬ ಮೇಲುಕೋಟೆ ಗಂಗಾಧರ್ ಅಂತ ಇದ್ದ, ಅವ್ನು ಡ್ರೈವರ್ ಟ್ರೇಡು, ಇನ್ನೊಬ್ಬರು ಸುಬೇದಾರು ನಮಗೆ ಕಮಾಂಡ್ರು, ನಾನು 3 ಜನ ನಾವು ಟ್ಯಾಂಕ ಮುಗಿಸ್ಕೊಂಡು ನಾವು ಟ್ಯಾಂಕ್ ತಗೊಂಡು ನಾವು ಬಾಲೇಶ್ವರ್, ಚಾಂದಿಪುರ್ ಮುಂದಿನ ಸ್ಟೋರಿ ನಾನು ಏನು ಹೇಳ್ತೀನಿ ಅಂದರೆ, ಮುಂದೆ ಹೋಗಿ ಅಲ್ಲಿ ಯಾವ ಥರ ಪ್ರೂಫ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಆಗುತ್ತೆ ಅದನ್ನ ನಾನು ಮುಂದಕ್ಕೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ತೀನಿ. ನಮಸ್ತೆ.